ಎಚ್.ಎನ್. ರವೀಂದ್ರ ಅವರು ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಎಚ್.ಎನ್. ರವೀಂದ್ರ ಇವರು ತಮ್ಮ ಜೀವನದ ಬಹುತೇಕ ಭಾಗವನ್ನ ಸಮಾಜ ಸೇವೆಗೆ ಎಂದು ಮೀಸಲಿಟ್ಟ ಒಬ್ಬ ಅದ್ಭುತ ಸಮಾಜ ಸೇವಕ. ಬಡವರ ಬಂಧು, ದೀನ ದಲಿತರ ಕಣ್ಮಣಿ, ಆಧುನಿಕ ಭಗೀರಥ, ಯುವಕರ ಆಶಾಕಿರಣ, ನೊಂದವರನ್ನ ಕಂಡಾಗ ಮಿಡಿಯುವ ಹೃದಯವುಳ್ಳ ಶತಮಾನದ ನಿಸ್ವಾರ್ಥ ಜನಸೇವಕ. ಪ್ರಸ್ತುತ ಇವರ ಕ್ಷೇತ್ರದ ಜನಾಭಿಪ್ರಾಯದ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ ಚುನಾಯಿತರಾಗ್ತಾರೆ. ಎಲ್ಲ ವರ್ಗದ ಜನರಿಗೂ ಹಾಗೂ ತಮ್ಮ ಕ್ಷೇತ್ರಕ್ಕೂ ಅತ್ಯುತ್ತಮ ಸೇವೆ ಸಲ್ಲಿಸುವ ವಿಶ್ವಾಸ ಇವರದ್ದು. ಯಾವುದೇ ತರಹದ ಆಕ್ಷೇಪ ಇಲ್ಲದೆ ಕಳೆದ 25 ವರ್ಷಗಳಿಂದ ಎಲ್ಲಾ ಕ್ಷೇತ್ರದಲ್ಲೂ ಜನಾನುರಾಗಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ವಂತ ದುಡಿಮೆಯಲ್ಲಿ ಬಹುಪಾಲು ಹಣವನ್ನ ಜನಸೇವೆಗೆ ಮೀಸಲಿಡ್ತಿದ್ದಾರೆ. ಜನಸೇವೆಯೇ ಇವರ ಜೀವನದ ಧ್ಯೇಯವಾಗಿತ್ತು. ಕೊಡಗಿನಲ್ಲೇ ಇವರು ಎಲೆಮರೆ ಕಾಯಿಯಂತೆ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಸಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಜಿ ಕನ್ನಡ ನ್ಯೂಸ್ನ Thank you. ಪ್ರಶಸ್ತಿಯನ್ನು ನಿಮ್ಮದಾಗಿಸಿಕೊಂಡಿದ್ದೀರಾ. ಸೊ ಎಷ್ಟು ಖುಷಿ ಇದೆ ಸರ್? ನನಗೆ ಭಾಳ ಖುಷಿ ಆಗುತ್ತೆ. ನಾನು ವೇದಿಕೆಯಲ್ಲೇ ಮಾತಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ವೇದಿಕೆಯಿಂದ ಗಣ್ಯರೆಲ್ಲ ಹೋದರು, ಹಾಗಾಗಿ ಮಾತಾಡೋಕ್ಕಾಗಲಿಲ್ಲ. ಈ ಬೈಟ್ ಮೂಲಕ ಹೇಳ್ತೀನಿ. ನಾನು ಯುವರತ್ನ ಅವಾರ್ಡ್ ಸಿಕ್ಕಿದ್ದು ನನಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನನಗೆ ತುಂಬ ಜನ ಅವಾರ್ಡ್ ಕೊಡ್ತೀವಿ ಅಂತ ಕರೆದ್ರು. ನಾನು ಅವಾರ್ಡ್ ಕೊಡ್ತೀವಿ ಅಂತ ನೀವು ಕರೆದಾಗಲೂ ನನಗೆ ಇದು ಸರ್ಪ್ರೈಸ್ ಅವಾರ್ಡ್. ನಮ್ಮ ಪೂರ್ಣಿಮಾ ಅವರು ಸರ್ಪ್ರೈಸ್ ಆಗಿ ಕರೆದು ನನಗೆ ಕೊಟ್ಟಿದ್ದು. ಯಾಕೆಂತ ಹೇಳಿದ್ರೆ ನನ್ನಂಥವನಿಗೆ ಅಂದರೆ ಹೊಗಳ್ಕೊಳ್ಳೋದಲ್ಲ, ಸಿಗಬೇಕಾಗಿದ್ದಂಥದ್ದು. 25-30 ವರ್ಷಗಳಿಂದ ನಾವು ಸಮಾಜ ಸೇವೆಯಲ್ಲಿದ್ದೀವಿ. ಇವತ್ತು ಅವಾರ್ಡ್ ಕೊಡ್ತೀನಿ ಅಂತ ಕರೆದವರೆಲ್ಲ ಇಲ್ಲ ಇನ್ಫ್ಲುಯೆನ್ಸ್ ಆಗಬೇಕು, ಇಲ್ಲ ದೊಡ್ಡ ಮೊತ್ತದ ಅಮೌಂಟ್ ಕೊಡಬೇಕು. ಸೊ ಅದೆರಡೂ ಇಲ್ಲದೆ ಜಿ ಕನ್ನಡದವ್ರು ನನ್ನ ಗುರುತಿಸಿ, ಹಳ್ಳಿಯಿಂದ ಬಂದವರು ಅಂತೂ ನನಗೆ ಅಲ್ಲಿ ಊರಲ್ಲೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಯಾರ್ದೋ ಮಿನಿಸ್ಟ್ರ್ ಮನೆ ಆಗಿರ್ಬೋದು ಅಂತ 150-100 ಜನ ದಿವ್ಸಕ್ಕೆ ಬರ್ತಾರೆ. ನಾನು ಸಾಟರ್ಡೆ ಸಂಡೇ ಅಲ್ಲಿಗೆ ಹೋಗೋದು. 50-100 ಜನ ಬರ್ತಾರೆ. ಎಲ್ಲರಿಗೂ, ಯಾರಿಗೆ ವಿದ್ಯಾರ್ಥಿಗಳಿಗಿರ್ಬೋದು, ಪೇಷಂಟ್ಗಳಿಗಿರ್ಬೋದು, ಎಲ್ಲರಿಗೂ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ. ಅಂಥದ್ರಲ್ಲಿ ಇನ್ಫ್ಲುಯೆನ್ಸ್ ಇಲ್ಲದೆ, ದೊಡ್ಡ ಮೊತ್ತದ ಅಮೌಂಟ್ ಇಲ್ಲದೆ ಜಿ ಕನ್ನಡದವರು ಕರೆದು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಸಂತೋಷದ ಮರೆಯಲಾಗದ ಸಂಗತಿ. ನಾನು ವೇದಿಕೆಯ ಮೇಲೆ ಮಾತಾಡಬೇಕು ಅಂತಿದ್ದೆ, ಎಲ್ಲ ಗಣ್ಯರು ಎದ್ದು ಹೋದರು. ಇನ್ನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಹಾಗಾಗಿ ಯಾವುದೇ ಥರದ ಇದಿಲ್ಲದೆ ಸರ್ಪ್ರೈಸ್ ಅವಾರ್ಡ್ ಕೊಟ್ಟಿದ್ದಕ್ಕೆ ಜಿ ಕನ್ನಡಕ್ಕೆ ನನ್ನ ತುಂಬು ಹೃದಯದ ಅಭಿನಂದನೆ. ಪ್ರತಿಯೊಂದು ಪ್ರಶಸ್ತಿಗಳು ಕೂಡ ಸಮಾಜದಲ್ಲಿ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮತ್ತಷ್ಟು ಹೆಚ್ಚಾಗಿದೆ ಸರ್. ಸೊ ನಿಮ್ಮ ಮುಂದಿನ ಪ್ಲಾನ್ಸ್ಗಳ ಕುರಿತಂತೆ ಹೇಳಿದ್ದಾರೆ ಮೇಡಮ್. ಇವಾಗ ನಾನು ಎಲ್ಲ ರಂಗದಲ್ಲೂ ಇದ್ದೀನಿ. ನಾನು ತುಂಬ ಕಡು ಬಡತನದಿಂದ ಬಂದಂಥವನು. ಇವತ್ತು ಮುಂಚೂಣಿ ಕೃಷಿಕನಾಗಿದ್ದೀನಿ. ನಾನೇ ಫೀಲ್ಡಲ್ಲಿ ವರ್ಕ್ ಮಾಡ್ತೀನಿ, ನಾನೇ ಕೂಲಿಯವ್ರ ಜೊತೆ ವರ್ಕ್ ಮಾಡ್ತೀನಿ. ಆ ಥರದ ಅಪ್ಪಟ ರೈತ ನಾನು. ಅದು ಬಿಟ್ಟು ಬ್ಯಾಂಗ್ಳೂರಲ್ಲಿ ಅಥವಾ ರಾಜ್ಯದ ರಾಜಧಾನಿಯಲ್ಲಿ ಆಲ್ಮೋಸ್ಟ್ 40 ವರ್ಷಗಳಿಂದ ಇದ್ದೀನಿ. ಎಲ್ಲ ಪೊಲಿಟಿಷಿಯನ್ಸು ಅಥವಾ ಆಗುಹೋಗುಗಳು ಅಥವಾ ಈ ಸಮಾಜದ ಕೆಟ್ಟ ವಿಷಯಗಳೆಲ್ಲ ನನಗೆ ಗೊತ್ತು. ಯಾವ ರೀತಿ ಸಮಾಜ ನಡೀತಾ ಇದೆ, ಯಾವ ರೀತಿ ಗೌರ್ಮೆಂಟ್ ನಡೀತಾ ಇದೆ, ಯಾವ ರೀತಿ ಗೌರ್ಮೆಂಟ್ ವರ್ಕರ್ಸ್ ನಡೀತಾ ಇದ್ದಾರೆ, ಯಾವ ಥರ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಎಲ್ಲ ಗೊತ್ತು. ಹಾಗಿರುವಾಗ ನಾನು 25 ವರ್ಷಗಳಿಂದ ಇಲ್ಲಿದ್ದರೂ ಸಹ ಊರಿನ ಬಡವರ ಪರಿಸ್ಥಿತಿ ಅಥವಾ ನಿರ್ಗತಿಕರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು 25 ವರ್ಷದಿಂದ ಶುಕ್ರವಾರ ಶನಿವಾರ ಭಾನುವಾರ ಅಲ್ಲಿರ್ತೀನಿ. ಹಾಗಾಗಿ ಅಂಥ ಸ್ಥಿತಿಯಲ್ಲೂ ಸರ್ಪ್ರೈಸ್ ಆಗಿ ನನ್ನ ಈಗ 15 ದಿವಸದ ಹಿಂದೆ ಕಾಂಟ್ಯಾಕ್ಟ್ ಮಾಡಿದ್ದು ನನ್ನ. ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲ, ಯಾವುದೇ ಒಂದು ಬೇರೆ ಥರ ವ್ಯವಸ್ಥೆ ಇಲ್ಲದೆ ನನ್ನ ಕರೆದು ಅವಾರ್ಡ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಅವಾರ್ಡ್ಗಳು ಹುಡ್ಕೊಂಡು ತುಂಬ ಅಂತ ಹೇಳಿದ್ರೆ ತುಂಬ ಬಂತು. ಸೊ ಆಮೇಲೆ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದೊಡ್ಡ ಮೊತ್ತದ ಅಮೌಂಟ್ ಕೇಳ್ತಾರೆ. ಹಾಗಾಗಿ ನಾನು ಅಮೌಂಟ್ ಕೊಟ್ಟು ನಾನು ಅವಾರ್ಡ್ ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೀನಿ. ಅವ್ರಿಗೆಲ್ಲ ಹೇಳಿ ಕಳಿಸ್ದೆ. ಇಲ್ಲಿಯೂ ನನ್ನ ಕಾಂಟ್ಯಾಕ್ಟ್ ಮಾಡಿದವ್ರಿಗೆ ಮೊದಲು ಅದೇ ಥರ ಹೇಳೋದು. ಆದರೆ ಅದೇನೂ ಇಲ್ಲ, ನಿಮ್ಮ ಸಮಾಜ ಸೇವೆಯನ್ನು ಗುರುತು ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬರೀ 8 ದಿವಸದಲ್ಲಿ ನನಗೆ ಕೊಟ್ಟಿದ್ದ ಜಿ ಟಿ ವಿ ಅವಾರ್ಡಿಗೆ, ಯುವರತ್ನ ಅವಾರ್ಡಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು.
ಇದೇ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಕಾರ್ಯವೈಖರಿ ಮುಂದುವರಿಯಲಿ ಅಂತ ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೈನ್ ನನ್ನ ಜಿ ಟಿ ವಿಗೆ ನನ್ನ ಅಭಿನಂದನೆಗಳು. ಯಾಕೆ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ನಾನು ದೇವರಿಗೆ ಸ್ಪೀಚ್ ಮಾಡುವಾಗ ಹೇಳ್ತಾ ಇರೋದು, ಈ ಸಮಾಜದಲ್ಲಿ ದೇವರು ಕೆಲವರಿಗೆ ಕೈ ಕೊಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಕಾಲೆಳೆಯೋದಕ್ಕೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನೀವು ಇಂಥವ್ರನ್ನ ಗುರುತಿ 50 ಜನರನ್ನು ಗುರುತಿಸಿ ಇಡೀ ಕರ್ನಾಟಕ ಸ್ಟೇಟಲ್ಲಿ ಸಾಧಕರನ್ನ ಗುರುತಿಸಿ ಅವಾರ್ಡ್ ಕೊಟ್ಟಿದ್ದೀರಿ. ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಜಿ ವಾಹಿನಿಗೆ ನನ್ನ ಅಭಿನಂದನೆ.